ಆರ್ಥಿಕತೆಯನ್ನು ಬೃಹತ್ ಯಂತ್ರ ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಯೋಚಿಸಿದಾಗ ತಕ್ಷಣ ನಮ್ಮ ಕಣ್ಣಿಗೆ ಕಟ್ಟೋದು ಬೃಹತ್ ಕಾರ್ಖಾನೆಗಳು ಅಥವಾ ಶೇರ್ ಮಾರುಕಟ್ಟೆಗಳು ಅಲ್ವಾ? ಹೌದು, ಅಥವಾ ನಮ್ಮ ಕೃಷಿ ಕ್ಷೇತ್ರ ಕೂಡ ನೆನಪಾಗಬಹುದು. ಎಕ್ಸಾಕ್ಟ್ಲಿ. ಆದ್ರೆ ಈ ಎಲ್ಲಾ ಕ್ಷೇತ್ರಗಳನ್ನು ಜೀವಂತವಾಗಿಡೋ ಒಂದು ಬೃಹತ್ ಶಕ್ತಿ ಒಂಥರ ಅದೃಶ್ಯವಾಗಿ ಕೆಲಸ ಮಾಡ್ತಾ ಇರುತ್ತೆ. ಇಂದಿನ ನಮ್ಮ ಈ ವಿವರವಾದ ಚರ್ಚೆ ಆ ಶಕ್ತಿಯ ಬಗ್ಗೆನೇ ಬೆಳಕು ಚೆಲ್ಲುತ್ತೆ. ಅದೇ ನಮ್ಮ ಭಾರತದ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ. ಅಂದ್ರೆ ವಿಶೇಷವಾಗಿ ನಮ್ಮ ರಸ್ತೆಗಳ ಜಾಲದ ಬಗ್ಗೆ. ಖಂಡಿತ. ಸಾರಿಗೆ ಅಂದ್ರೆ ಕೇವಲ ವಸ್ತುಗಳನ್ನ ಅಥವಾ ಜನರನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಭೌತಿಕವಾಗಿ ಶಿಫ್ಟ್ ಮಾಡೋದು ಮಾತ್ರ ಅಲ್ಲ. ನಿಜ. ಭೌಗೋಳಿಕ, ಆರ್ಥಿಕ ಹಾಗೂ ಸಾಮಾಜಿಕ ಆಯಾಮಗಳನ್ನ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಸಂಪರ್ಕ ವ್ಯವಸ್ಥೆ ಒಂದು ದೇಶದ ಭವಿಷ್ಯವನ್ನೇ ನಿರ್ಧರಿಸುವ ಅತಿ ದೊಡ್ಡ ಶಕ್ತಿ ಅನ್ನೋದು ಸ್ಪಷ್ಟವಾಗುತ್ತೆ. ಇದೇ ವಿಚಾರವಾಗಿ ಆರ್ಥಿಕತೆಯ ಸ್ವರೂಪವನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಮೂಲ ಪಠ್ಯದಲ್ಲಿ ಒಂದು ಅದ್ಭುತವಾದ ಹೋಲಿಕೆ ಕೊಟ್ಟಿದ್ದಾರೆ. ಆ ಹೋಲಿಕೆ ಯಾವುದು? ಒಂದು ದೇಶದ ವ್ಯವಸಾಯ ಮತ್ತು ಕೈಗಾರಿಕಾ ಕ್ಷೇತ್ರಗಳನ್ನ ಆ ದೇಶದ ದೇಹ ಮತ್ತು ಮೂಳೆಗಳಿಗೆ ಹೋಲಿಸಿದರೆ ಈ ಸಾರಿಗೆ ವ್ಯವಸ್ಥೆ ಆ ದೇಹದೊಳಗೆ ಹರಿಯುವ ರಕ್ತನಾಳಗಳಿದ್ದಂತೆ. ವಾವ್! ಇದು ನಿಜಕ್ಕೂ ಪರ್ಫೆಕ್ಟ್ ಹೋಲಿಕೆ. ಹೌದು. ಮನುಷ್ಯನ ದೇಹ ಎಷ್ಟೇ ಸದೃಢವಾಗಿದ್ರೂ ಪ್ರತಿಯೊಂದು ಜೀವಕೋಶಕ್ಕೂ ಆಮ್ಲಜನಕ ಮತ್ತು ಪೋಷಕಾಂಶ ತಲುಪಿಸುವ ರಕ್ತನಾಳಗಳ ವ್ಯವಸ್ಥೆ ಸರಿಯಿಲ್ಲ ಅಂದ್ರೆ ಆ ದೇಹ ಕೆಲಸ ಮಾಡೋಕೆ ಸಾಧ್ಯನೇ ಇಲ್ಲ. ಅಂದ್ರ ಆರ್ಥಿಕತೆಯೂ ಕೂಡ ಹಾಗೆ ಕೆಲಸ ಮಾಡುತ್ತಲ್ವಾ? ಖಂಡಿತ. ದೇಶದ ಯಾವುದೋ ಒಂದು ಮೂಲೆಯಲ್ಲಿ ಟನ್ಗಟ್ಲೆ ಕೃಷಿ ಉತ್ಪನ್ನಗಳು ಬೆಳೀತಾ ಇರ್ಬೋದು, ಅಥವಾ ಅತ್ಯಾಧುನಿಕ ಕಾರ್ಖಾನೆಗಳಲ್ಲಿ ವಸ್ತುಗಳು ಉತ್ಪಾದನೆ ಆಗ್ತಾ ಇರ್ಬೋದು. ಆದ್ರೆ ಅವು ಎಲ್ಲಿಗೆ ಯಾವಾಗ ತಲುಪಬೇಕೋ ಆ ನಿರ್ದಿಷ್ಟ ಸಮಯಕ್ಕೆ ಸರಿಯಾಗಿ ತಲುಪಿಸೋಕಾಗಿಲ್ಲ ಅಂದ್ರೆ ಆ ಇಡೀ ಉತ್ಪಾದನಾ ಪ್ರಕ್ರಿಯೆ ತನ್ನ ಮೌಲ್ಯವನ್ನೇ ಕಳೆದುಕೊಳ್ಳುತ್ತೆ. ರಕ್ತನಾಳಗಳಂತೆ ಈ ರಸ್ತೆಗಳು ಆರ್ಥಿಕತೆಗೆ ನಿರಂತರವಾಗಿ ಜೀವಕಳೆ ತುಂಬುತ್ತಲೇ ಇರ್ತವೆ. ಈ ರಕ್ತನಾಳಗಳ ಪ್ರಾಮುಖ್ಯತೆ ಗ್ರಾಮೀಣ ಭಾರತದ ಮಟ್ಟಿಲೆ ಹೇಳೋದಾದ್ರೆ ಮತ್ತಷ್ಟು ಸೂಕ್ಷ್ಮವಾಗುತ್ತೆ. ಯಾಕಂದ್ರೆ ಭಾರತ ಒಂದು ಕೃಷಿ ಪ್ರಧಾನ ದೇಶ. ಹೌದು. ಇಲ್ಲಿ ರಸ್ತೆಗಳ ಪಾತ್ರ ಕೇವಲ ಒಬ್ಬ ರೈತ ತನ್ನ ಬೆಳೆಯನ್ನು ಪೇಟೆಗೆ ತಗೊಂಡು ಹೋಗೋದಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ಅತ್ಯಂತ ವೇಗವಾಗಿ ಶೈತ್ಯಗಾರಗಳನ್ನ ತಲುಪಿ ಅಲ್ಲಿಂದ ಬಂದರುಗಳ ಮೂಲಕ ವಿದೇಶಗಳಿಗೆ ರಫ್ತಾಗಬೇಕು. ಹೀಗಾಗ್ಬೇಕಾದ್ರೆ ಆ ಹಳ್ಳಿಯ ಮಣ್ಣಿನ ರಸ್ತೆಗೂ ಮತ್ತು ರಾಷ್ಟ್ರೀಯ ಹೆದ್ದಾರಿಗೂ ಇರೋ ಸಂಪರ್ಕ ಅತ್ಯಂತ ನಿರ್ಣಾಯಕ ಆಗುತ್ತೆ. ನಿಜ. ಮಾರುಕಟ್ಟೆಯ ಬೇಡಿಕೆಗೆ ತಕ್ಕಂತೆ ಈ ಸಪ್ಲೈ ಚೈನ್ ಅಥವಾ ಪೂರೈಕೆ ವ್ಯವಸ್ಥೆ ಸುಲಲಿತವಾಗಿ ನಡೆಯೋಕೆ ಗ್ರಾಮೀಣ ರಸ್ತೆಗಳೇ ಅಡಿಪಾಯ. ಭಾರತೀಯ ಉಪಖಂಡದಲ್ಲಿ ಈ ರಸ್ತೆಗಳ ನಿರ್ಮಾಣ ಅನ್ನೋದು ಇತ್ತೀಚಿನ ವಿದ್ಯಮಾನ ಏನೂ ಅಲ್ಲ. ಖಂಡಿತ ಅಲ್ಲ. ಮೌರ್ಯರ ಕಾಲದಲ್ಲಿ ಅಥವಾ ಶೇರ್ಷಾ ಸೂರಿಯಂತಹ ಆಡಳಿತಗಾರರ ಕಾಲದಲ್ಲಿ ನಿರ್ಮಾಣಗೊಂಡ ಬೃಹತ್ ಮಾರ್ಗಗಳಿದ್ವು. ಅವುಗಳ ಮುಖ್ಯ ಉದ್ದೇಶ ಏನಿತ್ತು? ಆಗಿನ ಕಾಲದಲ್ಲಿ ಮುಖ್ಯ ಉದ್ದೇಶ ವ್ಯಾಪಾರ, ವಾಣಿಜ್ಯ ಮತ್ತು ಆಡಳಿತಾತ್ಮಕ ಸಂಪರ್ಕ ಆಗಿತ್ತು. ಆದ್ರೆ ಬ್ರಿಟಿಷರ ಆಡಳಿತಾವಧಿಗೆ ಬರುವಷ್ಟರಲ್ಲಿ ಈ ರಸ್ತೆ ನಿರ್ಮಾಣದ ತರ್ಕ ಸಂಪೂರ್ಣವಾಗಿ ಬದಲಾಯಿತು ಅಲ್ವಾ? ಹೌದು, ಸಂಪೂರ್ಣವಾಗಿ ಬದಲಾಯಿತು. ದೇಶದ ಒಳಭಾಗಗಳಲ್ಲಿ ನಡೆಯಬಹುದಾದ ದಂಗೆಗಳನ್ನ ಬೇಗನೆ ಹತ್ತಿಕ್ಕಲು ಸೈನ್ಯವನ್ನ ತ್ವರಿತವಾಗಿ ರವಾನಿಸೋಕೆ ರಸ್ತೆಗಳನ್ನ ಬಳಸ್ಕೊಂಡ್ರು. ಅಷ್ಟೇ ಅಲ್ಲ, ಒಳನಾಡಿನ ಸಂಪತ್ತನ್ನ ಕೊಳ್ಳೆ ಹೊಡೆದು ಬಂದರುಗಳಿಗೆ ಸಾಗಿಸೋಕೆ ಕೂಡ ಬಳಸಿದ್ರು. ಖಂಡಿತ. ಅವರ ಆರ್ಥಿಕ ಲಾಭಕ್ಕಾಗಿ ಮಾತ್ರ. ಉದ್ದೇಶ ಏನೇ ಆಗಿದ್ರೂ ಆ ಐತಿಹಾಸಿಕ ಹಿನ್ನೆಲೆಯಿಂದಲೇ ಇಂದಿನ ನಮ್ಮ ಆಧುನಿಕ ರಸ್ತೆ ಜಾಲ ರೂಪುಗೊಂಡಿರೋದು. ರಸ್ತೆ ಸಾರಿಗೆ, ರೈಲ್ವೆ, ಜಲ ಸಾರಿಗೆ ಮತ್ತು ವಾಯು ಸಾರಿಗೆಗೆ ಒಂದು ರೀತಿಯಲ್ಲಿ ಸೇತುವೆಯಾಗಿ ಕೆಲಸ ಮಾಡುತ್ತೆ. ಹೇಗೆ ಅಂದ್ರೆ, ಈಗ ಬೃಹತ್ ಸರಕು ಸಾಗಣೆ ರೈಲುಗಳು ಸಾವಿರಾರು ಟನ್ ಸರಕುಗಳನ್ನ ಒಂದು ಪ್ರಮುಖ ನಿಲ್ದಾಣಕ್ಕೆ ತಂದು ಸುರಿಬಹುದು, ಅಥವಾ ಹಡಗುಗಳು ಬಂದರಿನಲ್ಲಿ ಕಂಟೇನರ್ಗಳನ್ನ ಇಳಿಸಬಹುದು. ಆದ್ರೆ ಅಲ್ಲಿಂದ ಆ ಸರಕುಗಳನ್ನ ಕಾರ್ಖಾನೆಗಳಿಗೆ ಅಥವಾ ಅಂತಿಮ ಗ್ರಾಹಕರಿಗೆ ತಲುಪಿಸಬೇಕಲ್ಲ. ಅದನ್ನೇ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಅಥವಾ ಕೊನೆಯ ಮೈಲಿನ ಸಂಪರ್ಕ ಅಂತ ಕರೆಯೋದು. ಇದನ್ನ ಒದಗಿಸೋದು ನಮ್ಮ ರಸ್ತೆಗಳೇ. ಆದ್ರಿಂದಲೇ ರಸ್ತೆ ಜಾಲದ ದಕ್ಷತೆ ಇಡೀ ದೇಶದ ಸಾರಿಗೆ ವ್ಯವಸ್ಥೆಯ ದಕ್ಷತೆಯನ್ನ ನಿರ್ಧರಿಸುತ್ತೆ. ಆಡಳಿತ ಮತ್ತು ನಿರ್ವಹಣೆಯ ದೃಷ್ಟಿಯಿಂದ ರಸ್ತೆಗಳನ್ನ ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳು, ಜಿಲ್ಲಾ ರಸ್ತೆಗಳು ಮತ್ತು ಗ್ರಾಮೀಣ ರಸ್ತೆಗಳನ್ನು ವಿಂಗಡಿಸಲಾಗಿದೆ. ಇದರಲ್ಲಿ ನಮ್ಮ ಅಧ್ಯಯನದ ಬಹುಮುಖ್ಯ ಭಾಗವಾಗಿರೋದು ರಾಷ್ಟ್ರೀಯ ಹೆದ್ದಾರಿಗಳು, ಅಂದ್ರೆ ನ್ಯಾಷನಲ್ ಹೈವೇಸ್. ಇವುಗಳ ಪಾತ್ರ ಅಗಾಧವಾದದ್ದು. ಇವು ಒಂದು ರಾಜ್ಯದ ರಾಜಧಾನಿಯನ್ನ ಮತ್ತೊಂದು ರಾಜ್ಯದ ರಾಜಧಾನಿಯೊಂದಿಗೆ ಬೆಸೆಯುತ್ತವೆ. ಜೊತೆಗೆ ಪ್ರಮುಖ ಬಂದರುಗಳು,
ಕೈಗಾರಿಕಾ ಕಾರಿಡಾರ್ಗಳು ಮತ್ತು ಗಡಿ ಪ್ರದೇಶಗಳನ್ನು ಬೆಸೆಯುವ ಬೃಹತ್ ಅಪಧಮನಿಗಳಿದ್ದಂತೆ. ಇವುಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನ ಹೊತ್ತಿರೋ ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂದ್ರೆ NHAI ಬಗ್ಗೆ ನಾವಿಲ್ಲಿ ಪ್ರಸ್ತಾಪಿಸಲೇಬೇಕು. ಖಂಡಿತವಾಗಿಯೂ. NHAI 1988ರಲ್ಲಿ ಸ್ಥಾಪನೆಗೊಂಡು 1995ರಲ್ಲಿ ಪೂರ್ಣ ಪ್ರಮಾಣದಲ್ಲಿ ತನ್ನ ಕಾರ್ಯಾಚರಣೆ ಆರಂಭಿಸಿತು. ಅಂದಿನಿಂದ ಇಂದಿನವರೆಗೆ ಆಗಿರುವ ಈ ಮೂಲಭೂತ ಸೌಕರ್ಯಗಳ ಕ್ರಾಂತಿ ನಿಜಕ್ಕೂ ಬೆರಗುಗೊಳಿಸುವಂತಹದ್ದು. ಇಂದು ಭಾರತ ಬರೋಬ್ಬರಿ 1,45,240 ಕಿಲೋಮೀಟರ್ಗಳಷ್ಟು ಉದ್ದದ ರಾಷ್ಟ್ರೀಯ ಹೆದ್ದಾರಿಗಳ ಜಾಲವನ್ನ ಹೊಂದಿದೆ. ಈ ಅಂಕಿಅಂಶ ಕಲ್ಪಿಸಿಕೊಳ್ಳೋದೇ ಅಸಾಧ್ಯ. ಇದು ಎಷ್ಟೊಂದು ಬೃಹತ್ ಜಾಲ ಅಂದ್ರೆ ಭೂಮಿಯ ಸಮಭಾಜಕ ವೃತ್ತವನ್ನ ಹಲವು ಬಾರಿ ಸುತ್ತುವರಿಯುವಷ್ಟು ಉದ್ದದ ರಸ್ತೆಜಾಲ ಇದು. ಅಬ್ಬಾ, ನಿಜಕ್ಕೂ ಆಶ್ಚರ್ಯ. ಇಷ್ಟು ಬೃಹತ್ ಜಾಲವನ್ನ ಕೇವಲ ನಿರ್ಮಿಸುವುದಷ್ಟೇ ಅಲ್ಲ, ಅದರ ನಿರ್ವಹಣೆ, ಟೋಲ್ ಸಂಗ್ರಹಣೆಯ ನವೀಕರಣ ಮತ್ತು ನಿರಂತರ ದುರಸ್ತಿಯ ಕಾರ್ಯ ಆಡಳಿತಾತ್ಮಕವಾಗಿ ಒಂದು ಅತಿ ದೊಡ್ಡ ಸವಾಲು. ಈ ಬೃಹತ್ ಜಾಲದೊಳಗೆ ಜಾಗತಿಕ ಮಟ್ಟದಲ್ಲಿ ಗಮನ ಸೆಳೆಯುವಂತಹ ಕೆಲವು ಆಹಾ ಅನ್ನಿಸುವಂತಹ ನಿರ್ದಿಷ್ಟ ಸಾಧನೆಗಳಿವೆ ಅಲ್ವಾ? ಹೌದು, ಬಹಳಷ್ಟಿವೆ. ಉದಾಹರಣೆಗೆ ಭಾರತದ ಅತಿ ಉದ್ದದ ರಾಷ್ಟ್ರೀಯ ಹೆದ್ದಾರಿ NH44 ಅನ್ನೇ ತೆಗೆದುಕೊಳ್ಳಿ. ಓ, NH44 ಜಮ್ಮು ಕಾಶ್ಮೀರದಿಂದ ಶುರುವಾಗೋದು. ಎಕ್ಸಾಕ್ಟ್ಲಿ. ಇದು ಕೇವಲ ಒಂದು ಉದ್ದನೆಯ ರಸ್ತೆ ಅಲ್ಲ, ಭೌಗೋಳಿಕ, ಸಾಂಸ್ಕೃತಿಕ ಮತ್ತು ಹವಾಮಾನದ ವೈವಿಧ್ಯತೆಗಳನ್ನ ಬೆಸೆಯುವ ಒಂದು ಜೀವಂತ ಮಾರ್ಗ. ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದ ಹಿಮಾವೃತ ಪ್ರದೇಶದಿಂದ ಆರಂಭವಾಗಿ ಪಂಜಾಬ್, ಹರಿಯಾಣದ ಕೃಷಿ ಭೂಮಿಗಳನ್ನ ದಾಟಿ ಬರುತ್ತೆ. ದೆಹಲಿಯಂತಹ ಮಹಾನಗರವನ್ನ ಹಾದು ದಕ್ಷಿಣದ ಡೆಕ್ಕನ್ ಪ್ರಸ್ಥಭೂಮಿಯ ಮೂಲಕ ಸಾಗಿ ಅಂತಿಮವಾಗಿ ತಮಿಳುನಾಡಿನ ಕನ್ಯಾಕುಮಾರಿಯ ಕರಾವಳಿಯನ್ನು ತಲುಪುತ್ತೆ. ಇದರ ಒಟ್ಟು ಉದ್ದ 3,745 ಕಿಲೋಮೀಟರ್ಗಳು. ಹೌದು, ಈ ಒಂದು ರಸ್ತೆಯ ಮೇಲೆ ಪ್ರಯಾಣಿಸುವ ಸರಕು ಸಾಗಣೆಯ ವಾಹನವೊಂದು ಅಕ್ಷರಶಃ ಇಡೀ ಉಪಖಂಡದ ಬಹುತೇಕ ಎಲ್ಲಾ ಭೌಗೋಳಿಕ ವಾತಾವರಣಗಳನ್ನು ಎದುರಿಸುತ್ತೆ. ಗಡಿ ರಸ್ತೆ ಪ್ರಾಧಿಕಾರ ಅಂದ್ರೆ BRO ನಿರ್ಮಿಸಿರುವ ಜಗತ್ತಿನ ಅತಿ ಎತ್ತರದ ಮೋಟಾರು ರಸ್ತೆಯ ಬಗ್ಗೆ ಅಧ್ಯಯನ ಮಾಡುವಾಗ ಎಂಜಿನಿಯರಿಂಗ್ ಮಿತಿಗಳ ಬಗ್ಗೆ ನಮ್ಗಿರುವ ಕಲ್ಪನೆಗಳೆಲ್ಲ ತಲೆಕೆಳಗಾಗುತ್ತವೆ. ನಿಜ, ಲಡಾಖ್ನ ಉಮ್ಲಿಂಗ್ಲಾ ಕಣಿವೆಯಲ್ಲಿರೋ ರಸ್ತೆ. ಹೌದು, ಸಮುದ್ರ ಮಟ್ಟದಿಂದ ಬರೋಬ್ಬರಿ 19,024 ಅಡಿ ಎತ್ತರದಲ್ಲಿ ಈ ರಸ್ತೆಯನ್ನ ನಿರ್ಮಿಸಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅಂದ್ರೆ NHDP ಈ ನಿಟ್ಟಿನಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆ. ಇದು ಎಂಥ ಕ್ರಾಂತಿ ಅಂದರೆ ಒಟ್ಟು 13,150 ಕಿಲೋಮೀಟರ್ ಉದ್ದದ 4 ಅಥವಾ 6 ಪಥಗಳ ರಸ್ತೆಗಳನ್ನು ನಿರ್ಮಿಸುವ ಯೋಜನೆ. ಇದು ಭಾರತದ ಲಾಜಿಸ್ಟಿಕ್ಸ್ ಮತ್ತು ಸಾರಿಗೆ ವ್ಯವಸ್ಥೆಯ ಗತಿಯನ್ನೇ ಬದಲಾಯಿಸಿತು. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಇದೇ ಅತಿದೊಡ್ಡ ಮೂಲಭೂತ ಸೌಕರ್ಯ ಯೋಜನೆ ಅಂತ ಪರಿಗಣಿಸಲಾಗಿದೆ. ಕೇವಲ 2 ಲೈನ್ಗಳ ರಸ್ತೆಗಳಲ್ಲಿ ದಿನಗಳ ಗಟ್ಲೆ ಟ್ರಾಫಿಕ್ನಲ್ಲಿ ಸಿಲುಕುಕೊಳ್ಳುತ್ತಿದ್ದ ಸರಕು ಸಾಗಣೆ ವಾಹನಗಳಿಗೆ ಈ ಯೋಜನೆ ಒಂದು ಹೊಸ ವೇಗವನ್ನ ನೀಡಿತು. ಈ NHDP ಯೋಜನೆಯ ಅಡಿಯಲ್ಲಿ ನಿರ್ಮಾಣವಾದ ಸುವರ್ಣ ಚತುಷ್ಕೋಣ ಅಂದ್ರೆ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್, ಇದು ಕೇವಲ 4 ಮಹಾನಗರಗಳನ್ನ ಬೆಸೆಯುವ ರಸ್ತೆಯಾಗಿರದೆ ದೇಶದ ಪ್ರಮುಖ ಕೈಗಾರಿಕಾ ಮತ್ತು ಆರ್ಥಿಕ ಕೇಂದ್ರಗಳನ್ನ ಒಂದುಗೂಡಿಸಿದ ಬೃಹತ್ ಸರಪಳಿಯಾಗಿದೆ. ದೆಹಲಿ, ಮುಂಬೈ, ಚೆನ್ನೈ ಮತ್ತು ಕೋಲ್ಕತ್ತಾ ನಗರಗಳನ್ನ ಸಂಪರ್ಕಿಸುವ 5,846 ಕಿಲೋಮೀಟರ್ ಉದ್ದದ ಹೆದ್ದಾರಿ. ಈ ಹೆದ್ದಾರಿ ಜಾಲದ ನಕ್ಷೆಯನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ದೆಹಲಿಯಿಂದ ಹೊರಡುವ ಮಾರ್ಗವು ಜೈಪುರ್, ಅಹಮದಾಬಾದ್, ಸೂರತ್ನಂತಹ ಜವಳಿ ಮತ್ತು ಉತ್ಪಾದನಾ ಕೇಂದ್ರಗಳನ್ನ ಬೆಸೆಯುತ್ತಾ ಮುಂಬೈ ತಲುಪುತ್ತೆ. ಅಲ್ಲಿಂದ ಚೆನ್ನೈ ಕಡೆಗೆ ಸಾಗುವ ಮಾರ್ಗ ಪುಣೆಯ ಆಟೋಮೊಬೈಲ್ ಹಬ್, ಬೆಳಗಾವಿ ಮತ್ತು ಅಂತಿಮವಾಗಿ IT ಹಬ್ ಆಗಿರುವ ಬೆಂಗಳೂರನ್ನ ಹಾದು ಹೋಗುತ್ತೆ. ಆನಂತರ ಚೆನ್ನೈಯಿಂದ ಕೋಲ್ಕತಾ ಕಡೆಗೆ ಆಂಧ್ರದ ವಿಶಾಖಪಟ್ಟಣಂ, ವಿಜಯವಾಡ ಮತ್ತು ಒಡಿಶಾದ ಭುವನೇಶ್ವರವನ್ನ ಸಂಪರ್ಕಿಸುತ್ತೆ. ಅಂದ್ರೆ ಇದರರ್ಥ ದೇಶದ ಆರ್ಥಿಕತೆಗೆ ಅತಿ ಹೆಚ್ಚು ಕೊಡುಗೆ ನೀಡುವ ಪ್ರತಿಯೊಂದು ವಲಯವೂ ಈ ಒಂದೇ ಹೆದ್ದಾರಿ ಜಾಲದ ಮೂಲಕ ಪರಸ್ಪರ ಸಂಪರ್ಕಿತಗೊಂಡಿದೆ. ಹೌದು. ಸುವರ್ಣ ಚತುಷ್ಕೋಣದ ಜೊತೆಗೆ ಇದೇ ಯೋಜನೆಯ ಮತ್ತೊಂದು ಪ್ರಮುಖ ಭಾಗವಾಗಿರುವ ಕಾರಿಡಾರ್ ಹೆದ್ದಾರಿಗಳು ಕೂಡ ಇದೇ ರೀತಿಯ ಆರ್ಥಿಕ ವೇಗವರ್ಧಕಗಳಾಗಿ ಕೆಲಸ ಮಾಡ್ತಾ ಇವೆ. ಹೌದು, ಕಾರಿಡಾರ್ಗಳು ಉತ್ತರದಲ್ಲಿ ಶ್ರೀನಗರದಿಂದ ದಕ್ಷಿಣದ ಕನ್ಯಾಕುಮಾರಿವರೆಗೆ ಮತ್ತು ಪಶ್ಚಿಮದ ಗುಜರಾತನ ಪೋರಬಂದರಿಂದ ಪೂರ್ವದ ಅಸ್ಸಾಂನ ಸಿಲ್ಚಾರ್ವರೆಗೆ ಒಟ್ಟು 7,300 ಕಿಲೋಮೀಟರ್ ಉದ್ದದ ಈ ಉತ್ತರ ದಕ್ಷಿಣ ಮತ್ತು ಪೂರ್ವ ಪಶ್ಚಿಮ ಕಾರಿಡಾರ್ಗಳು ಇಡೀ ದೇಶವನ್ನ 4 ದಿಕ್ಕುಗಳಿಂದ ಅಡ್ಡಲಾಗಿ ಮತ್ತು ಉದ್ದಲಾಗಿ ಬೆಸೆದಿವೆ.
ಈ ಬೃಹತ್ ಹೆದ್ದಾರಿ ಯೋಜನೆಗಳ ಹಿಂದಿರುವ ದೊಡ್ಡ ಚಿತ್ರಣವನ್ನ ಅಂದ್ರೆ ದ ಬಿಗ್ಗರ್ ಪಿಕ್ಚರ್ ಅದನ್ನು ಗ್ರಹಿಸುವುದು ಬಹುಮುಖ್ಯ. ಈ 6 ಪದದ ಹೆದ್ದಾರಿಗಳು, ಬೃಹತ್ ಸೇತುವೆಗಳು ಮತ್ತು ಟನೆಲ್ಗಳು ಕೇವಲ ಟನ್ಗಟ್ಲೆ ಕಬ್ಬಿಣ ಅಥವಾ ಸಿಮೆಂಟನ್ನ ಸಾಗಿಸುವ ಆರ್ಥಿಕ ಸಾಧನಗಳಷ್ಟೇ ಅಲ್ಲ. ಮತ್ತೆ ಬೇರೆ ಏನು ಮೌಲ್ಯ ಇದೆ ಇದರ ಹಿಂದೆ? ಈ ಮೂಲಭೂತ ಸೌಕರ್ಯಗಳ ವಿಸ್ತರಣೆ ಒಂದು ದೇಶವಾಗಿ ನಮ್ಮೆಲ್ಲರನ್ನೂ ಭಾವನಾತ್ಮಕವಾಗಿ ಬೆಸೆಯುವ ಪ್ರಬಲ ಅಸ್ತ್ರವಾಗಿದೆ. ರಾಷ್ಟ್ರೀಯ ಏಕತೆ ಅಥವಾ ನ್ಯಾಷನಲ್ ಇಂಟಿಗ್ರೇಷನ್ ಅನ್ನೋದು ಕೇವಲ ರಾಜಕೀಯ ಭಾಷಣಗಳಿಂದ ಬರೋದಿಲ್ಲ. ಭೌಗೋಳಿಕ ಅಂತರಗಳು ಕರಗಿದಾಗ ಅದು ಸ್ವಾಭಾವಿಕವಾಗಿ ರೂಪುಗೊಳ್ಳುತ್ತೆ ಅಲ್ವಾ? ಹೌದು. ಕೇವಲ ಧೂಳು ತುಂಬಿದ ರಸ್ತೆಗಳಿಂದ ಆರಂಭವಾದ ನಮ್ಮ ಪಯಣ ಬ್ರಿಟಿಷರ ಸೇನಾ ಮಾರ್ಗಗಳನ್ನ ದಾಟಿ ಇಂದು 14,000ಕ್ಕೂ ಹೆಚ್ಚು ಅಂದ್ರೆ 19,000 ಅಡಿ ಎತ್ತರದ ಉಮ್ಲಿಂಗ್ಲಾ ಕಣಿವೆಯ ತಾಂತ್ರಿಕ ವಿಸ್ಮಯಗಳವರೆಗೆ ಮತ್ತು ದೇಶವನ್ನು ಸುತ್ತುವರೆದಿರುವ ಸುವರ್ಣ ಚತುಷ್ಕೋಣದವರೆಗೆ ವಿಸ್ತರಿಸಿದೆ. ಈ ವ್ಯವಸ್ಥೆಯು ಕೃಷಿ ಕ್ಷೇತ್ರಕ್ಕೆ ಜಾಗತಿಕ ಮಾರುಕಟ್ಟೆಯ ಬಾಗಿಲು ತೆರೆದಿದೆ, ಕೈಗಾರಿಕೆಗಳಿಗೆ ವೇಗ ನೀಡಿದೆ ಮತ್ತು ಭೌಗೋಳಿಕ ಅಡೆತಡೆಗಳನ್ನು ಮೀರಿ ಇಡೀ ದೇಶವನ್ನು ಒಂದುಗೂಡಿಸುವ ರಕ್ತನಾಳಗಳಂತೆ ನಿರಂತರವಾಗಿ ಸ್ಪಂದಿಸ್ತಾ ಇದೆ. ಭೌತಿಕ ದೂರಗಳು ಕಡಿಮೆಯಾದಂತೆ ನಮ್ಮ ಆರ್ಥಿಕತೆ ಮತ್ತಷ್ಟು ಬಲಿಷ್ಠವಾಗ್ತಾ ಇದೆ ಅನ್ನೋದು ಸ್ಪಷ್ಟ. ರಸ್ತೆಗಳು ಕೇವಲ ಭೂಮಿಯನ್ನ ಅಳೆಯುವುದಿಲ್ಲ, ಅವು ಮನುಷ್ಯನ ಸಾಂಸ್ಕೃತಿಕ ಹೆಜ್ಜೆಗುರುತುಗಳನ್ನು ಬದಲಾಯಿಸುತ್ತವೆ. ಆರ್ಥಿಕ ವೇಗ ಮತ್ತು ಸಾಂಸ್ಕೃತಿಕ ಅಸ್ಮಿತೆಯ ನಡುವಿನ ಈ ಸೂಕ್ಷ್ಮ ಸಮತೋಲನದ ಕುರಿತಾದ ಚಿಂತನೆಯೊಂದಿಗೆ ಇಂದಿನ ಈ ಚರ್ಚೆಯನ್ನ ಮುಕ್ತಾಯಗೊಳಿಸೋಣ.